ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಆರ್ಬಿ ತಿಮ್ಮಾಪುರ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತನಾಡಿದ್ದಾರೆ. ಅವರು ಹೇಳ್ತಾರೆ, ನನ್ನ ಮಗನ ಹೆಸರನ್ನ ಅನಗತ್ಯವಾಗಿ ತರಲಾಯಿತು, ನನ್ನ ವಿರುದ್ಧ ಸಂಚು ನಡೆದಿದೆ ಅಂತ ಆರ್ಬಿ ತಿಮ್ಮಾಪುರ ಆಲವತ್ತುಕೊಳ್ತಾ ಇದ್ದಾರೆ. ಇದೇ ಮಾತನ್ನ ಆರ್ಬಿ ತಿಮ್ಮಾಪುರ ಅವರು ನಿನ್ನೆ ಹೇಳಲಿಲ್ಲ. ಈ ತರ ಎಲ್ಲಾ ಇಲಾಖೆಯಲ್ಲೂ ಆಗ್ತಾ ಇರುತ್ತೆ ಅಂತ ಹೇಳಿದ್ರು ನಿನ್ನೆ. ಇವತ್ತು ಆಡಿಯೋದಲ್ಲಿ ನನ್ನ ಮಗನ ಹೆಸರನ್ನ ತಂದಿದ್ದಾರೆ, ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ತಿಮ್ಮಾಪುರ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು ಅಂತ ಮುಖ್ಯಮಂತ್ರಿಗಳಿಗೂ ಗೊತ್ತು ಅಂತ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಸಿಎಂ ನನ್ಗೇನು ಕೇಳಿಲ್ಲ, ಈಗಾಗಲೇ ಅಬಕಾರಿ ಡಿಸಿ ಹಾಗೂ ಕಾನ್ಸ್ಟೇಬಲ್ ರನ್ನ ಬಂಧಿಸಿದ್ದಾರೆ, ಬಂಧನವಾದ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗಿದ್ದಾರೆ ಅಂತ ಆರ್ಬಿ ತಿಮ್ಮಾಪುರ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಏನು ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಕಾಣ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಯನ್ನ ಬಂಧನ ಮಾಡುವುದರ ಜೊತೆಗೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಅಬಕಾರಿ ಸಚಿವರಾದಂಥ ಆರ್ಬಿ ತಿಮ್ಮಾಪುರ ಅವರಿದ್ದಾರೆ. ಅವರನ್ನ ಮಾತಾಡಿಸಿ ಈ ವಿಷಯದ ಬಗ್ಗೆ ತಿಳಿಯೋಣ. ಸರ್ ನಮಸ್ಕಾರ. 2 ದಿನಗಳಿಂದ ಸತತವಾಗಿ ಈಗಾಗಲೇ ಏನು ಈ ಒಂದು ಬಾರ್ ಲೈಸೆನ್ಸ್ ಕೊಡುವ ನಿಟ್ಟಿನಲ್ಲಿ ನೀವು ಒಂದು ಅಮೌಂಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಅಧಿಕಾರಿಗಳು ಆ ಒಂದು ಪಾರ್ಟಿಗೆ ಅಂದ್ರೆ ಲಕ್ಷ್ಮೀನಾರಾಯಣ ಅನ್ನುವಂಥ ವ್ಯಕ್ತಿಗೆ ಹೇಳಿದ್ದಾರೆ. ಹಾಗಾಗಿ ಅವನು ಆಡಿಯೋ ರೆಕಾರ್ಡ್ ಅನ್ನ ಈಗಾಗಲೇ ರಿಪಬ್ಲಿಕ್ ನಲ್ಲಿ ಕಳೆದ 2 ದಿನಗಳಿಂದ ಕೂಡ ಸುದ್ದಿ ಓಡ್ತಾ ಇದೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ? ತಮ್ಮಣ್ಣ ಅನ್ನೋನಿಗೆ ಅವನ ಲಾಗಿನ್ಗೆ ಫೈಲ್ ಬರಲ್ಲ, ಅವನಿಗೂ ಲೈಸೆನ್ಸ್ಗೂ ಸಂಬಂಧ ಇಲ್ಲ. ಅವನ ಆಡಿಯೋಕ್ಕೇನು ಬೆಲೆ ಇದೆ? ಅಲ್ಲ, ಮಂತ್ರಿಗಳಿಗೂ ದುಡ್ಡು ಕೊಡಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅವನ ಫೈಲೇ ಬರೋದಿಲ್ಲ, ಅವನ ಲಾಗಿನ್ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂಥ ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿ. ಇದು ಅಧಿಕಾರಿದ ತಪ್ಪು ಇರಬಹುದು, ಅವನಿಗೆ ಅಧಿಕಾರ ಇಲ್ಲದಿದ್ರೂ ಕೂಡ ಇಂಥದ್ದೊಂದು ನಿಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗ್ತೀರಿ ಸರ್? ನಾನು ಕಾನೂನು ತಜ್ಞರ ಜೊತೆ ವಿಚಾರ ಮಾಡಿ ಏನ್ ಮಾಡ್ಬೇಕನ್ನೋದು ನಾನು ವಿಚಾರ ಮಾಡ್ತಾ ಇದ್ದೀನಿ. ಅನಾವಶ್ಯಕ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹಾಗೂ ಅನಾವಶ್ಯಕ ಟಿವಿಯಲ್ಲಿ ಹೇಳ್ತಕ್ಕಂಥ ಕೆಲವು ಕೆಲಸಗಳು ನಡೀತವೆ. ಕಾನೂನು ಕ್ರಮ ಕೈಗೊಳ್ತೀನಿ, ಕಾನೂನು ತಜ್ಞ ಜೊತೆ ಮಾತಾಡ್ತೇನೆ. ಸರ್, ಈಗಾಗಲೇ ಸಾಕಷ್ಟು ಒಂದು ತಮ್ಮ ಮೇಲೆ ಆರೋಪ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತ ಈಗಾಗಲೇ ಏನು ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಇದು ಒಂದು ಆರೋಪ ಆಗಿದೆ. ಈಗಾಗಲೇ ಏನು ಅಬಕಾರಿ ಡಿಸಿಯನ್ನು ಕೂಡ ಬಂಧಿಸಲಾಗಿದೆ. ಈ ವಿಚಾರವಾಗಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು, ತದನಂತರ ಅವರು ಅಪರಾಧಿ ಅಲ್ಲ ಅಂತ ಆದ್ಮೇಲೆ ಅವರು ಅಧಿಕಾರ ಸ್ವೀಕಾರ ಮಾಡಬೇಕನ್ನುವಂತ ಮಾತನ್ನು ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಸರ್? ಯಾರೋ ಒಬ್ಬರು ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ಟದ್ದು ಉದಾಹರಣೆಗಳದಾವ? ಅವ್ನ ಸಂಬಂಧ ಇಲ್ದವ ಅವನೊಬ್ಬ ಆರೋಪ ಮಾಡ್ತಾನೆ, ನನಗೇನು ಸಂಬಂಧ? ಅವನು ಈಗ ನಾನೇ ಈಗೆಲ್ಲ ನಾವು ಮಂತ್ರಿ ಆದವ, ಕೆಲ ಹಂತದ ಫೈಲ್ಗಳು ಅಲ್ಲಿಂದಲೇ ಹೋಗ್ತಾನೆ. ನಾನು ಲೈಸೆನ್ಸ್ ಕೊಡವಲ್ಲ, ನನ್ನ ಅಥಾರಿಟಿಗೆ ಬರೋದಿಲ್ಲ. ಕೆಲ ಹಂತದಲ್ಲೇ ಲೈಸೆನ್ಸ್ ಆಗ್ತಿರ್ತವೆ, ಹೋಗ್ತಿರ್ತವೆ. ದಿವಸ ಮಂತ್ರಿಗಳು ಎಷ್ಟು ಲೈಸೆನ್ಸ್ ಬಂದು ಯಾಕೆ ಬಂದು ನೋಡ್ತಿದೀವ. ಇವರು ಎಲ್ಲ ಮಂತ್ರಿಗಳು ಕೆಲಸ ಮಾಡಿದವರು ಅದಾರೆ. ಈ ಕೆಳ ಹಂತದ ಅಧಿಕಾರಿಗಳು ಏನೇನು ಅವ್ರಿಗೆ ಪವರ್ ಇರುತ್ತೆ ಅವ್ರು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಇಂಚು ಅಲ್ಲಿ ಫೈಲ್ ನೋಡ್ತಿದ್ದೇವ. ಸರ್, ಈಗಾಗಲೇ ಏನು ಸಿಎಂ ಅವರು ಕೂಡ ತಮಗೆ ವರದಿ ಕೇಳಿದ್ದಾರೆ, ಏನಂತ ಈಗ ನಿಮ್ಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ಏನ್ ಹೇಳ್ತೀರಿ? ನಿಮ್ಮನ್ನು ಹೇಳಿದ್ದಾರೆ ಸಿಎಂ ಅವರು ಈಗಾಗಲೇ? ತಿಮ್ಮಾಪುರ್ ತಪ್ಪೇ ಮಾಡಿಲ್ಲ, ವರದಿ ಕೇಳುವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಂತ ಘಟನೆಗೆ ನನಗೂ ಸಂಬಂಧ ಇಲ್ಲ. ಯಾವ ತಪ್ಪು ಮಾಡಿದರೆ ಅವನು ಕಠಿಣ ಶಿಕ್ಷೆ ಆಗತ್ತೆ, ಕಠಿಣ ಕ್ರಮ ಕೈಗೊಳ್ತೇವೆ. ಅದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದಾನೇ ನಾನು ಹಲವಾರು ಸುಧಾರಣೆ ತಂದಿದ್ದೀನಿ. ಇದಿಷ್ಟು ಅಬಕಾರಿ ಸಚಿವರಾದಂಥ ಆರ್ಬಿ ತಿಮ್ಮಾಪುರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಆರ್ಬಿ ತಿಮ್ಮಾಪುರ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತನಾಡಿದ್ದಾರೆ. ಅವರು ಹೇಳ್ತಾರೆ, ನನ್ನ ಮಗನ ಹೆಸರನ್ನ ಅನಗತ್ಯವಾಗಿ ತರಲಾಯಿತು, ನನ್ನ ವಿರುದ್ಧ ಸಂಚು ನಡೆದಿದೆ ಅಂತ ಆರ್ಬಿ ತಿಮ್ಮಾಪುರ ಆಲವತ್ತುಕೊಳ್ತಾ ಇದ್ದಾರೆ. ಇದೇ ಮಾತನ್ನ ಆರ್ಬಿ ತಿಮ್ಮಾಪುರ ಅವರು ನಿನ್ನೆ ಹೇಳಲಿಲ್ಲ. ಈ ತರ ಎಲ್ಲಾ ಇಲಾಖೆಯಲ್ಲೂ ಆಗ್ತಾ ಇರುತ್ತೆ ಅಂತ ಹೇಳಿದ್ರು ನಿನ್ನೆ. ಇವತ್ತು ಆಡಿಯೋದಲ್ಲಿ ನನ್ನ ಮಗನ ಹೆಸರನ್ನ ತಂದಿದ್ದಾರೆ,
ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ತಿಮ್ಮಾಪುರ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು ಅಂತ ಮುಖ್ಯಮಂತ್ರಿಗಳಿಗೂ ಗೊತ್ತು ಅಂತ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಸಿಎಂ ನನಗೇನು ಕೇಳಿಲ್ಲ. ಈಗಾಗಲೇ ಅಬಕಾರಿ ಡಿಸಿ ಹಾಗೂ ಕಾನ್ಸ್ಟೇಬಲ್ರನ್ನ ಬಂಧಿಸಿದ್ದಾರೆ. ಬಂಧನವಾದ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗಿದ್ದಾರೆ ಅಂತ ಆರ್.ಬಿ. ತಿಮ್ಮಾಪುರ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಏನು ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಕಾಣ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಯನ್ನ ಬಂಧನ ಮಾಡುವುದರ ಜೊತೆಗೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ಅವರಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ವಿಷಯದ ಬಗ್ಗೆ ತಿಳಿಯೋಣ. ಸರ್ ನಮಸ್ಕಾರ. 2 ದಿನಗಳಿಂದ ಸತತವಾಗಿ ಈಗಾಗಲೇ ಏನು ಈ ಒಂದು ಬಾರ್ ಲೈಸೆನ್ಸ್ ಕೊಡುವ ನಿಟ್ಟಿನಲ್ಲಿ ನೀವು ಒಂದು ಅಮೌಂಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಮಹತ್ತನ್ನ ಅಧಿಕಾರಿಗಳು ಆ ಒಂದು ಪಾರ್ಟಿಗೆ ಅಂದ್ರೆ ಲಕ್ಷ್ಮೀನಾರಾಯಣ ಅನ್ನುವಂಥ ವ್ಯಕ್ತಿಗೆ ಹೇಳಿದ್ದಾರೆ. ಹಾಗಾಗಿ ಅವನು ಆಡಿಯೋ ರೆಕಾರ್ಡ್ ಅನ್ನ ಈಗಾಗಲೇ ರಿಪಬ್ಲಿಕ್ ನಲ್ಲಿ ಕಳೆದ 2 ದಿನಗಳಿಂದ ಕೂಡ ಸುದ್ದಿ ಓಡ್ತಾ ಇದೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ? ತಮ್ಮಣ್ಣ ಅನ್ನೋನಿಗೆ ಅವನ ಲಾಗಿನ್ಗೆ ಫೈಲ್ ಬರಲ್ಲ, ಅವನಿಗೂ ಲೈಸೆನ್ಸ್ಗೂ ಸಂಬಂಧ ಇಲ್ಲ. ಅವನ ಆಡಿಯೋಕ್ಕೆ ಏನು ಬೆಲೆ ಇದೆ? ಅಲ್ಲ, ಮಂತ್ರಿಗಳಿಗೂ ದುಡ್ಡು ಕೊಡಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅವನ ಫೈಲೇ ಬರೋದಿಲ್ಲ, ಅವನ ಲಾಗಿನ್ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂಥ ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿ. ಇದು ಅಧಿಕಾರಿದ ತಪ್ಪು ಇರಬಹುದು. ಅವನಿಗೆ ಅಧಿಕಾರ ಇಲ್ಲದಿದ್ರೂ ಕೂಡ ಇಂಥದ್ದೊಂದು ನಿಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗ್ತೀರಿ ಸರ್? ನಾನು ಕಾನೂನು ತಜ್ಞರ ಜೊತೆ ವಿಚಾರ ಮಾಡಿ ಏನ್ ಮಾಡ್ಬೇಕನ್ನೋದು ನಾನು ವಿಚಾರ ಮಾಡ್ತಾ ಇದ್ದೀನಿ. ಅನಾವಶ್ಯಕ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹಾಗೂ ಅನಾವಶ್ಯಕ ಟಿವಿಯಲ್ಲಿ ಹೇಳ್ತಕ್ಕಂಥ ಕೆಲವು ಕೆಲಸಗಳು ನಡೀತವೆ. ಕಾನೂನು ಕ್ರಮ ಕೈಗೊಳ್ತೀನಿ, ಕಾನೂನು ತಜ್ಞ ಜೊತೆ ಮಾತಾಡ್ತೇನೆ. ಸರ್, ಈಗಾಗಲೇ ಸಾಕಷ್ಟು ಒಂದು ತಮ್ಮ ಮೇಲೆ ಆರೋಪ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತ ಈಗಾಗಲೇ ಏನು ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಇದು ಒಂದು ಆರೋಪ ಆಗಿದೆ. ಈಗಾಗಲೇ ಏನು ಅಬಕಾರಿ ಡಿಸಿಯನ್ನು ಕೂಡ ಬಂಧಿಸಲಾಗಿದೆ. ಈ ವಿಚಾರವಾಗಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು, ತದನಂತರ ಅವರು ಅಪರಾಧಿ ಅಲ್ಲ ಅಂತ ಆದ್ಮೇಲೆ ಅವರು ಅಧಿಕಾರ ಸ್ವೀಕಾರ ಮಾಡಬೇಕನ್ನುವಂತ ಮಾತನ್ನು ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಸರ್? ಯಾರೋ ಒಬ್ರು ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ಟದ್ದು ಉದಾಹರಣೆಗಳದಾವ? ಅವ್ನಿಗೆ ಸಂಬಂಧ ಇಲ್ದವ ಅವನೊಬ್ಬ ಆರೋಪ ಮಾಡ್ತಾನೆ, ನನಗೇನು ಸಂಬಂಧ? ಅವನು ಈಗ ನಾನೇ ಈಗೆಲ್ಲ ನಾವು ಮಂತ್ರಿ ಆದವ ಕೆಲ ಹಂತದ ಫೈಲ್ಗಳು ಅಲ್ಲಿಂದಲ್ಲೇ ಹೋಗ್ತಾನೆ. ನಾನು ಲೈಸೆನ್ಸ್ ಕೊಡೋವಲ್ಲ, ನನ್ನ ಅಥಾರಿಟಿಗೆ ಬರೋದಿಲ್ಲ. ಕೆಲ ಹಂತದಲ್ಲೇ ಲೈಸೆನ್ಸ್ ಆಗ್ತಿರ್ತವೆ, ಹೋಗ್ತಿರ್ತವೆ. ದಿವಸ ಮಂತ್ರಿಗಳು ಎಷ್ಟು ಲೈಸೆನ್ಸ್ ಬಂದು ಯಾಕೆ ಬಂದು ನೋಡ್ತಿದ್ದೀವ. ಇವರು ಎಲ್ಲ ಮಂತ್ರಿಗಳು ಕೆಲಸ ಮಾಡಿದವರು ಅದಾರೆ. ಈ ಕೆಲ ಹಂತದ ಅಧಿಕಾರಿಗಳು ಏನೇನು ಅವ್ರಿಗೆ ಪವರ್ ಇರುತ್ತೆ ಅವ್ರು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಇಂಚು ಅಲ್ಲಿ ಫೈಲ್ ನೋಡ್ತಿದ್ದೇವ. ಸರ್, ಈಗಾಗಲೇ ಏನು ಸಿಎಂ ಅವರು ಕೂಡ ತಮಗೆ ವರದಿ ಕೇಳಿದ್ದಾರೆ, ಏನಂತ ಈಗ ನಿಮ್ಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ಏನ್ ಹೇಳ್ತೀರಿ? ನಿಮ್ಮನ್ನು ಹೇಳಿದ್ದಾರೆ ಸಿಎಂ ಅವರು ಈಗಾಗಲೇ? ತಿಮ್ಮಾಪುರ್ ತಪ್ಪೇ ಮಾಡಿಲ್ಲ, ವರದಿ ಕೇಳುವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಂತ ಘಟನೆಗೆ ನನಗೂ ಸಂಬಂಧ ಇಲ್ಲ. ಯಾವ ತಪ್ಪು ಮಾಡಿದರೆ ಅವನು ಕಠಿಣ ಶಿಕ್ಷೆ ಆಗತ್ತೆ, ಕಠಿಣ ಕ್ರಮ ಕೈಗೊಳ್ತೇವೆ. ಅದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದಾನೇ ನಾನು ಹಲವಾರು ಸುಧಾರಣೆ ತಂದಿದ್ದೀನಿ. ಇದಿಷ್ಟು ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್.